ಅವನ ನಾಮ ಮನದಲ್ಲಿ ನೆನೆದರೆ ಸಾಕು, ಕರದಲ್ಲಿ ಇರುವನು ಶ್ರೀಗಿರಿ ಮಲ್ಲಯ್ಯ, ಪರ್ವತಗಿರಿ ಮಲ್ಲಯ್ಯ, ಕಂಬಿಯ ಮಲ್ಲಯ್ಯ. ಬಹಳ ಕವಿಗಳು ವರ್ಣನೆ ಮಾಡುತ್ತಾರೆ. ಇಲ್ಲಿ ದಾನೇಶ್ವರಿ ತಾಯಿ ಆ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಭಿಷೇಕ ಮಾಡಿ ಆ ಮಲ್ಲಿಕಾರ್ಜುನನ ದರ್ಶನ ಆಶೀರ್ವಾದ ಪಡೆದು ಅಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ಶ್ರೀಶೈಲ ಪರ್ವತಕ್ಕೆ ಹೋದ ಬಳಿಕ ಬಹಳ ದೇವರುಗಳು ಹತ್ತಾವ. ಎಲ್ಲಾ ದೇವರ ದರ್ಶನ ಮಾಡ್ಬೇಕಾಗ್ತದೆ. ಹೋದ ಬಳಿಕ ನಾವು ಒಳಗೆ ನಡಿಲ ಕಾಲಾರದವರು ಅಷ್ಟ ಹೋಗೋಣ, ಲಿಂಗಕ್ಕೆ ನಮಸ್ಕಾರ ಮಾಡಿ ಬರ್ತೇವೆ. ಶ್ರೀಶೈಲಗಿರಿ ಪರ್ವತದಲ್ಲಿ ಬಹಳ ದೇವರುಗಳ ನೆಲೆಸ್ಯಾವ. ಕೊರತಿದ್ದಿರ್ಬೇಕು ನಿಮಗೆಲ್ಲ. ಬ್ರಹ್ಮರಾಂಬ ಅಂತೇಳಿ ನೆನೆಸ್ಯಾಳ, ಅಕ್ಕ ಮಾದೇವಿ ನೆನೆಸ್ಯಾಳ, ಕದಳಿ ಬನದಾಗ ಅಕ್ಕ ಮಾದೇವಿ ನೆನೆಸ್ಯಾಳ, ಸಿದ್ದರಾಮ ನೆನೆಸ್ಯಾನ. ಅಷ್ಟೇ ಅಲ್ಲ, ನಿಮ್ಮ ಭೂಮಿಯಲ್ಲಿ ಮೆಟ್ಟಿ ತುಳಿದಿರತಕ್ಕಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅವರು ಕೂಡ ಅವ್ರೆಂಥ ಮಹಾ ತತ್ವಜ್ಞಾನಿಗಳು, ಅವ್ರೆಂಥ ಮಹಾ ತ್ಯಾಗಿಗಳು ನೋಡ್ರಿ. ಸಿದ್ಧಲಿಂಗ ಶಿವಯೋಗಿಗಳು ಲಚ್ಚಾಣಕ್ಕೆ ಹೋಗ್ಬೇಕ, ಲಚ್ಚಾಣದಿಂದ ಶ್ರೀಶೈಲಕ್ಕೆ ಹೋಗ್ಬೇಕಂತ ಸಂಕಲ್ಪ ಮಾಡಿ ಹೊರಟಾಗ ಅವನ ಹೆಂಡತಿ ಮತ್ತು ನೀವು ಹಾದ ಬಳಕ ನಾರೇ ಏನು ಮಾಡಲಿ, ನಾನು ಬರ್ತೀನಂತ. ಲಚ್ಚಾಣಕ್ಕಿನ ಪೂರ್ವದಲ್ಲಿ ಇಲ್ಲಿ ಲಚ್ಚಾಣಕ್ಕೆ ಬರೋಕಿನ ಮುಂಚೆ ಕಕ್ಕಳ ಮೇಲೆಯಲ್ಲಿ ಇದ್ದಾಗ ಶ್ರೀಶೈಲಕ್ಕೆ ಹೊರಟಾಗ ತನ್ನ ಹೆಂಡತಿ ನಾನು ಬರ್ತೀನಂತ ಆ ಒಂದು ಹೆಣ್ಣು ಮಗುವಿತ್ತು, 6 ತಿಂಗಳ ಮಗು. ಅದನ್ನು ತಗೊಂಡು ಬೆನ್ನು ಹತ್ಯಾಳ. ಸಿದ್ಧಲಿಂಗ ಮಹಾರಾಜರ ಹತ್ತಾರ, ಕೊಡಿ ಬರಬ್ಯಾಡ, ಶ್ರೀಶೈಲಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕ 450 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕಾದ್ರೆ ಸಾಮಾನ್ಯ ಅದೇನು? ಬರಬ್ಯಾಡ ಅಂದಾಗ, ಇಲ್ಲ ನಿನ್ನ ಜೊತೆಯಾಗಿ ನಾ ಬರ್ತೇನಂತ ಹಠ ಮಾಡಿ 6 ತಿಂಗಳ ಕೂಸ ತಗೊಂಡು ಬಗಲಾಗಿಟ್ಕೊಂಡು ಸಿದ್ಧಲಿಂಗ ಮಹಾರಾಜರ ಹೆಂಡತಿ ಅವನ ಬೆನ್ನಿಂದ ಹೊಂಟಾಳೆ. ನಡೆದಾರ್ಯಾಗ ಹೋಗೋದಕ್ಕೆ ಕೆಟ್ಟ ಬ್ಯಾಸಿಗೆ ಬಿಸಿಲ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಉಗಾದಿ ಹಬ್ಬದ ಮುಂದೆ ಬಿಸಿಲಾಗಿ ಹೋಗ್ತಾರ. ನಡೆದಾರ್ಯಾಗ ಹೋಗೋದಕ್ಕೆ ಏನೋ ಮಾತ್ಮರ್ ನೀಲಾನೇ ಬರುತ್ತಿಲ್ಲ, ತಿಳಿಯಂಗಿಲ್ಲ. ಆ ಏನ 6 ತಿಂಗಳು ಕೂಸು ಹೊತ್ಕೊಂಡು ಆ ಗಂಡನ ಹಿಂದೆ ಬೆನ್ನು ಹತ್ತಿದಳಲ್ಲ ಆ ಹೆಣ್ಣು ಮಗಳು, ನಡೆದಾರ್ಯಾಗ ಹೋಗೋದಕ್ಕೆ ಆ ಕೂಸ ಸತ್ತು. ಸಿದ್ಧಲಿಂಗ ಮಹಾರಾಜರ ಹೆಂಡತಿ 6 ತಿಂಗಳ ಕೂಸು ಹೊತ್ಕೊಂಡು ಗಂಡನ ಬೆನ್ನು ಹತ್ಯಾಳ. ನಡೆದಾರ್ಯಾಗ ಹೋಗೋದಕ್ಕೆ ಅಕಸ್ಮಾತ್ ಕೂಸ ಸತ್ತು. ಒಂದೇ ಸವನ ದಾರ್ಯಾಗ ಆ ಕೂಸಿನ ತೊಡೆ ಮ್ಯಾಲ ಹಾಯ್ಕೊಂಡು ಒಂದೇ ಸವನ ಅಳ್ತಾಳ. ತನ್ನ ಗಂಡಗೆ ಒದರ್ತಾಳ, ಏ ಗುರುದೇವ, ಪತಿದೇವ, ನಮ್ಮ ಕೂಸು ಸತ್ತದ, ನೀ ಆ ಶ್ರೀಶೈಲ ಮಲ್ಲಯ್ಯ ತೊಗೊಂಡು ಏನು ಮಾಡಾವದಿ, ನಮ್ಮ ಕೂಸು ಸತ್ತದ ಬಾ ಅಂತ ಒದರ್ತಾಳ. ಅವ ಸಿದ್ಧಲಿಂಗ ಮಹಾರಾಜ ಅತ್ತಾನ, ಸತ್ರ ಏನು ದೊಡ್ಡ ಮಾತಾಯ್ತು, ಅಲ್ಲೇ ಮಣ್ಣು ಕೊಟ್ಟು ನೀ ಆ ಕಡೆ ಹೋಗು, ನಾ ಹೋಗ್ತೀನಿ ಶ್ರೀಶೈಲಕ್ಕೆ. ಹಿಂಗೆ ಯಾರು ಅಂದಾರೇನು? ಹಿಂಗೆ ಯಾರು ಅಂದಾರ? ಸತ್ರ ಯಾವ ಮಹಾ ದೊಡ್ಡ ಮಾತಾಯ್ತು, ಆ ಕೂಸ ಅಲ್ಲೇ ಮಣ್ಣು ಕೊಟ್ಟು ನೀವು ಹೊಳ್ಳಿ ಊರಿಗೆ ಹೋಗು, ನಾ ಶ್ರೀಶೈಲಕ್ಕೆ ಹೋಗ್ತೀನಂತಾನ ಸಿದ್ಧಲಿಂಗ ಮಹಾರಾಜರು. ಈ ಕೂಸಿಗೆ ಮಣ್ಣು ಕೊಟ್ಟು ಈ ಕಡೆ ಕೂತಳು. ಸಿದ್ಧಲಿಂಗ ಮಹಾರಾಜರು ಶ್ರೀಶೈಲಕ್ಕೆ ಹೋಗಿ ಕಮರಿ ಮಠದಾಗ ಕಂಬಳಿ ಹಾಸಿ ತಪ ಮಾಡಿದ್ರು. ಆ ತಪ ಮಾಡಿದಕ್ಕಾಗಿ ಈಗ ಅದು ಕಮರಿ ಮಠ ಹೋಗಿ ಮೊದಲು ಅದು ಕಂಬಳಿ ಮಠ, ಆ ಕಂಬಳಿ ಮಠ ಹೋಗಿ ಕಮರಿ ಮಠ ಅಂತೇಳಿ ಅದಕ್ಕೆ ನಾಮಕರಣ ಮಾಡ್ಯಾರ. ಹೀಗೆಲ್ಲ ಶ್ರೀಶೈಲಗಿರಿ ಪರ್ವತದಲ್ಲಿ ಕಮರಿ ಮಠ, ಕದಳಿ ಬನ, ಅಕ್ಕ ಮಾದೇವಿ ಗವಿ, ಸಿದ್ದರಾಮನ ಕೊಳ್ಳ, ಹಿಂಗೆಲ್ಲ ಅನೇಕ ದೇವರ ದರ್ಶನ ಮಾಡೋದ್ರ ಜೊತೆಗೆ ದಾನಮ್ಮ ತಾಯಿ ತನ್ನ ಪತಿದೇವನಾಗಿರತಕ್ಕಂಥ ಸೋಮನಾಥನ ಕರ್ಕೊಂಡ ಆ ಶ್ರೀಶೈಲ ಪರ್ವತ ಎಲ್ಲ ಸಂಚಾರ ಮಾಡುತ್ತಾ ಎಲ್ಲ ದೇವರ ದರ್ಶನ ಮಾಡುತ್ತಾ ಅಕ್ಕ ಮಹಾದೇವಿ ಗವಿ ಅಂತೇಳಿ ಐತಲ್ಲ, ಆ ಗವಿಯಾಗ ಬಹುತೇಕ ಯಾರೂ ಹೋಗಕ್ಕೆ ಸಾಧ್ಯ ಇಲ್ಲ. ದಾನಮ್ಮ ತಾಯಿ ಪತಿದೇವನಿಗೆ ತಾಳ ಸೋಮನಾಥನಿಗೆ, ದೇವಾ ಈ ಗವಿಯರೇ ಎಂಥದಿದ್ದಿರಬೇಕು, ಈ ಗವಿಯಲ್ಲಿ ನಾನು ಹೋಗಿ ನೋಡಿ ಬರ್ತೀನಿ ಅಂದಾಗ ಸೋಮನಾಥ ತಾನು
ಬ್ಯಾಡ ದಾನಮ್ಮ, ಅದು ಬಹುತೇಕ ಭಾಳ ಅಗಾಧವಾದ ಗವಿ ಅದ, ಅಲ್ಲಿ ಹೋಗಬ್ಯಾಡ ಅಂದಾಗ, ಇಲ್ಲ ನಾನು ಹೋಗಿ ನೋಡಿ ಬರ್ತೀನಂತ ಸಾಕ್ಷಾತ್ ದಾನಮ್ಮ ತಾಯಿ ಅದೇ ಕದಳಿಯ ಬನದಲ್ಲಿ ಅದೇ ಗವಿಯಲ್ಲಿ ಹೋಗಿ ತಾನು ಅಕ್ಕ ಮಾದೇವಿ ಮಾಯಾದ ಜಾಗದೊಳಗೆ ಹೋಗಿ ಅಕ್ಕ ಮಾದೇವಿ ಭೇಟಿ ಕೊಟ್ಟು ಬರುತ್ತಾಳೆ. ಸಾಕ್ಷಾತ್ ದಾನಮ್ಮ ತಾಯಿ ಭೇಟಿ ಕೊಟ್ಟು ಬರುತ್ತಾಳೆ. ಮುಂದೆ ಶ್ರೀಶೈಲಗಿರಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದುಕೊಂಡು ದರ್ಶನ ಪಡೆದುಕೊಂಡು ಆ ತಾಯಿ ಲೋಕ ಮಾರ್ಗವಾಗಿ ಎಕಡೆ ಹೋಗಬೇಕಂತ ತನ್ನ ಪತಿದೇವನಿಗೆ ಕೇಳ್ತಾಳ, ಸೋಮನಾಥನಿಗೆ. ಪತಿದೇವ, ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಯಿತು, ಇವಾಗ ನಾವು ಎಕಡೆ ಹೋಗೋಣ ಅಂತ ಕೇಳಿದಾಗ, ದಾನಮ್ಮ ನಿನ್ನ ಬೆನ್ನೆಲವಾಗಿ ಬರೋದು ಅಷ್ಟ ನನ್ನ ಕರ್ತವ್ಯ ಅದ, ನೀ ಯಾವ ದಿಕ್ಕಿಗೆ ಹೋಗ್ತಿ ನಾನು ನಿನ್ನ ಬೆನ್ನತ್ತಿ ಬರ್ತೀನಿ ಅಂದಾಗ ಅವಾಗ ಹೇಳ್ತಾಳ, ಇವಾಗ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದ ದರ್ಶನ ಆಯಿತು, ಇನ್ನು ರಾಮೇಶ್ವರ ಲಿಂಗದ ದರ್ಶನ ಮಾಡಿಕೊಂಡು ಬರೋನಿ, ಹೋಗೋಣ ನಡಿ ಅಂದಾಗ, ಆಯ್ತು ನಡಿ ಅಂದ. ತನ್ನ ಪತಿಯೊಡನೆ ದಾನಮ್ಮ ತಾಯಿ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬರೋಕಿನ ಮುಂಚಿತವಾಗಿ ಎಲ್ಲೆಲ್ಲಿ ಹೂ ಗಿಡಗಳಿರ್ತಾವ, ಎಲ್ಲಿ ಹೂ ಹಣ್ಣುಗಳಿರ್ತಾವ, ಅಲ್ಲಿ ಕೂತು ತಾನು ಪೂಜೆ ಸ್ನಾನ ಮುಗಿಸೋದು, ಪೂಜೆ ಮಾಡ್ಕೋದು, ಆ ಹಣ್ಣುಗಳನ್ನು ಸೇವನೆ ಮಾಡೋದು, ಹಾಗೆ ಎಲ್ಲರೇ ಭಕ್ತರು ಸಿಕ್ಕರಂದ್ರೆ ಅವರಿಗಿಟ್ಟು ಉಪದೇಶ ಮಾಡೋದು, ಲಿಂಗ ದೀಕ್ಷೆ ಕೊಡೋದು. ವೀರಶೈವ ಧರ್ಮಕ್ಕೆ ನೀವು ಸಿದ್ಧರಾಗ್ರಿ, ಇನ್ನು ಮುಂದೆ ನೀವು ವೀರಶೈವ ಧರ್ಮಕ್ಕೆ ನೀವು ಮುಟ್ರಿ ಅಂತೇಳಿ ತಿಳ್ಕೊಂಡು ಕೊಳ್ಳಾಗ ಲಿಂಗ ಕಟ್ಟಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದದ ಮಹತ್ವವನ್ನು ತಿಳಿಸುತ್ತ ಧರ್ಮ ಜಾಗೃತಿ ಮಾಡುತ್ತಾ ಆದಿಶಕ್ತಿ ದಾನಮ್ಮ ತಾಯಿ ತನ್ನ ಪತಿದೇವನ ಜೊತೆಗೂಡಿ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬಂದು, ರಾಮೇಶ್ವರ ನಿಮಗೆ ಗೊತ್ತದ, ಪಂಚಪೀಠದೊಳಗೆ ಒಂದು ಕೇದಾರಿ, ಒಂದು ಉಜ್ಜಯಿನಿ, ರಂಭಾಪುರಿ, ಶ್ರೀಶೈಲ, ರಾಮೇಶ್ವರ, ಒಟ್ಟ 5 ಬರ್ತಾವ. ಅದರೊಳಗೆ ರಾಮೇಶ್ವರ ಲಿಂಗ ಒಂದು ದರ್ಶನ ಪಡಿಬೇಕಂತ ಆ ತಾಯಿ ರಾಮೇಶ್ವರಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡಿದ್ದಾಳೆ. ದರ್ಶನ ಪಡೆದುಕೊಂಡು ಅಲ್ಲೇ ರಾಮೇಶ್ವರದಲ್ಲಿ ಒಂದು 4-6 ದಿವಸ ಭಕ್ತರಿಗೆಲ್ಲ ಬಹುತೇಕ ಆ ತಾಯಿಯ ಮಹಾಶಕ್ತಿಯನ್ನು ಕಂಡು ಎಲ್ಲ ಭಕ್ತರು ಬರ್ತಿದ್ರು, ನಮಸ್ಕಾರ ಮಾಡ್ತಿದ್ರು. ಅವರಿಗೆಲ್ಲ ಬೋಧನೆಯನ್ನು ಮಾಡುತ್ತಾ ಧರ್ಮದ ಮಾರ್ಗವನ್ನು ಅಲ್ಲಿ ಬರ್ತಿರ್ತಕ್ಕಂಥ ಭಕ್ತರಿಗೆಲ್ಲ ಜಾಗೃತಿ ಮಾಡುವಂತ ಆ ತಾಯಿ ರಾಮೇಶ್ವರದಲ್ಲಿ ಉಳಿದಾಗ ಅಲ್ಲಿ ಏನಾಗ್ತದಂತ ಕೇಳಿದ್ರೆ, ಕೂಡ್ರಿ, ವಿಷಯ ಹಾಳು ಮಾಡಬೇಡ್ರಿ, ಕೂಡ್ರಿ. ಅವಾಗ ರಾಮೇಶ್ವರದಲ್ಲಿ ಆ ತಾಯಿ ಉಳ್ಕೊಂಡಾಗ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಅದೇ ರಾಮೇಶ್ವರದಲ್ಲಿ ಒಬ್ಬ ವಜ್ರದ ವ್ಯಾಪಾರಿಸ್ತ ರಂಗರಾಯ ಅಂತೇಳಿ, ಆ ರಾಮೇಶ್ವರದಲ್ಲಿ ವಜ್ರದ ವ್ಯಾಪಾರಿಸ್ತ ಬಹಳ ದೊಡ್ಡ ಶ್ರೀಮಂತ, ಅವನ ಹೆಸರು ರಂಗರಾಯ ಅಂತೇಳಿ. ದೇವರ ಸಿರಿ ಸಂಪತ್ತು ಇಟ್ಟು ಕೊಟ್ಟಿದ್ದ ಅವರಿಗೆ, ಅದು ಹೇಳಕ್ ಅಳತೇನೆ ಇಲ್ಲ, ಅಟ್ಟ ಸಂಪತ್ತು ಕೊಟ್ಟಿದ್ದ. ಆದರೆ ಆ ರಂಗರಾಯನಿಗೆ ಒಂದು ದೊಡ್ಡ ರೋಗಕ್ಕೆ ಅಂಟುಕೊಂಡಿತ್ತು. ಹೇಳ್ತೀನಿ ರೀ ನಿಮಗೆ, ಮೈ ಎಲ್ಲ ಗುರುಳಿ ಆಗಿ ನೀರು ಬಸಿತಿದ್ದು. ಅವನ ಮೈ ನೋಡಿದ್ರೆ ಯಾರೂ ಮುಟ್ಟುತ್ತಿದ್ದಿಲ್ಲ, ಹಂಗ ಅವನಿಗೊಂದು ಅಂಥ ರೋಗೇ ಅಂಟುಕೊಂಡು ಬಿಟ್ಟಿತ್ತು. ಅವಾಗ ಅವನ ಧರ್ಮ ಪತ್ನಿ ರಂಗರಾಯನ ಹೆಂಡತಿ ಒಂದೇ ಸವನ ಹಗಲು ರಾತ್ರಿ ಚಿಂತೆ ಮಾಡ್ತಿದ್ದಳು. ಎಷ್ಟೋ ದವಾಖಾನೆ ತೋರಿಸಿದ್ರು, ಎಷ್ಟೋ ಮಹಾತ್ಮರ ಶರಣರ ಬಳಿ ಹೋದರೂ ಕೂಡ ಆ ರಂಗರಾಯನ ರೋಗ ನಿವಾರಣೆ ಆಗಿದ್ದಿಲ್ಲ. ಒಂದು ದಿವಸ ಹಿಂಗೆ ಅಳ್ತಾಳೆ, ತನ್ನ ಗಂಡನ ಮಾರಿ ಮುಂದೆ ಕೂಡಿಸಿಕೊಂಡು ಆ ರಂಗರಾಯನ ಹೆಂಡತಿ ಹೇಳ್ತಾಳೆ, ದೇವ್ರ ಒಪ್ಪತ್ತ ಉಪವಾಸ ಬೀಳುವಂಗಿಟ್ರೆ ನಡೀತಿತ್ತು ಕರೆ, ಆದ್ರೆ ಇಂಥ ಸಂಪತ್ತು ಕೊಟ್ಟು ಬಾಯಿಗೆ ಹುಣ್ಣು ಹಾಕದಂಗೆ ಮಾಡಿಟ್ಟಲ್ಲ, ಆ ದೇವರಿಗೆ ಏನಾದರೂ ಕನಿಕರ ಐತಿ ಏನು ಅಂತೇಳಿ ಒಂದೇ ಸಮನ ಅಳುವಂಥ ಸಮಯದಲ್ಲಿ ಒಬ್ಬರು ಹಿರಿಯ ಮನುಷ್ಯ ಹೈದು ಹೊಂಟಿದ್ದ. ಅವ ಹೇಳ್ತಾನ, ಯವಾ ಯಾಕೆ ತಾಯಿ ಏನಾಗ್ಯದ, ಯಾಕೆ ಅಳ್ಳಕತ್ತಿ ಅಂದಾಗ, ಏನಂತ ಹೇಳಿ ಕಾಕ, ನನ್ನ ಪರಿಸ್ಥಿತಿ ಏನಂತೇಳಿ, ನನ್ನ ಗಂಡ ವಜ್ರದ ವ್ಯಾಪಾರ ಮಾಡಿದ,
ಬೇಡಿ ಭಿಕ್ಷುಕರಿಗೆ ರಗಡ ದಾನ ಮಾಡಿದ. ನಮ್ಮದಿಂದ ಇನ್ನೊಬ್ಬರಿಗೆ ಯಾರಿಗೂ ಕೂಡ ನೋವು ಮಾಡಿಲ್ಲ, ಇನ್ನೊಬ್ಬರಿಗೆ ಅಸಹ್ಯ ಮಾಡಿದವರಲ್ಲ. ಆದರೆ ನಮ್ಮ ಹಣಿ ಬರ, ನಮ್ಮ ಟಯಾಮ, ಹಿಂದಿನ ಕರ್ಮದ ಏನೋ ಗೊತ್ತಿಲ್ಲ. ಇಂಥ ಪ್ರಸಂಗ ಬಂದು ನಮಗೆ ಒದಗ್ಯಾದ. ನನ್ನ ಗಂಡನ ಮೈ ಸಹಿತ ಮುಟ್ಟಕ್ಕಾಗಲ್ದು, ಅಷ್ಟೊಂದು ರೋಗ ಉಂಟಾಗ್ಯದ. ದೇವ್ರಿಟ್ಟೆಲ್ಲ ಕೊಟ್ಟರೆ ಬಿ ಸಹಿತ ಇದನ್ನು ಯಾಕೆ ನಮಗೆ ಇಂಥದ್ದು ಯಾಳೆ ತಂದಿಟ್ಟಂತ ಆ ಹಿರಿಯ ಮನುಷ್ಯನ ಮುಂದೆ ಒದರುವಂಥ ಸಮಯದೊಳಗೆ, ಹೇಳುವಂಥ ಸಮಯದೊಳಗೆ ಅವಾಗ ಆ ಹಿರಿಯ ಮನುಷ್ಯ ಹೇಳ್ತಾನೆ, ಅಮ್ಮ ತಾಯಿ ಇಲ್ಲಿ ಅಳ್ಕೋತ ನೀನು ಕೂಡಬೇಡಮ್ಮ. ಇವಾಗ ಇಲ್ಲಿ ರಾಮೇಶ್ವರದಲ್ಲಿ ಒಬ್ಬ ನಮ್ಮ ಕೊಟ್ಟಿರತಕ್ಕಂಥ ಭಸ್ಮದಿಂದ ಗಂಡನಿಗೆ ಲೇಪನೆ ಮಾಡಿದಾಗ ಅವನ ರೋಗ ಮಾಯವಾಗಿ ಹೋಯಿತು. ಹೋದ ಬಳಿಕ ಆ ಗಂಡ ರಂಗರಾಯ ತಾನೆ, ಆ ಶಕ್ತಿ ದಾನಮ್ಮ ಎಂತಕ್ಕಿದ್ದಿರಬೇಕು, ಆ ತಾಯಿಯನ್ನ ಭೇಟಿಯಾಗಿ ಬರಬೇಕು. ಯಾಕಂದ್ರೆ ದೇವರ ರಗಡ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಕೊಟ್ಟಿದ್ದ, ಆದರೆ ಇಂಥದೊಂದು ರೋಗ ಉಂಟಾಗಿತ್ತು. ಅದು ಯಾರಿಂದ ಕೂಡ ಇದನ್ನ ಬಿಡಿಸಕ್ಕಾಗೋದಿಲ್ಲ. ಇನ್ನು ಕೆಲವೇ ಕ್ಷಣದಾಗ ನಾನು ಸಾಯ್ತೀನೇನು ಅನ್ನುವಂಗ ಅಷ್ಟೊಂದು ನೋವು, ಅಷ್ಟೊಂದು ತ್ರಾಸ ನನಗೆ ಕಾಡ್ತಿತ್ತು. ಆ ತಾಯಿ ನನಗೆ ಮರುಜನ್ಮ ಕೊಟ್ಟಿದ್ದಾಳಂದ್ರೆ ಆ ತಾಯಿಗೆ ಭೇಟಿಯಾಗಿ ಆಕಿನ ಆಶೀರ್ವಾದ ಪಡೆದುಕೊಂಡು ಆ ತಾಯಿಗೆ ನಾವು ಏನಾದರೂ ಕೂಡ ಕೊಟ್ಟು ಬರಬೇಕಂತ ವಿಚಾರ ಮಾಡಿಕೊಂಡ ರಗಡ ಅಗರ್ಭ ಶ್ರೀಮಂತರು, ವಜ್ರದ ವ್ಯಾಪಾರಿಸ್ತರು, ಬೆಳ್ಳಿ ಬಂಗಾರ ಧನ ಕನ ವಜ್ರ ಎಲ್ಲ ತಗೊಂಡು ಆ ತಾಯಿಗೆ ಕೊಡಬೇಕಂತೇಳಿ ತಿಳ್ಕೊಂಡ ಆ ರಂಗರಾಯ ಅವನ ಹೆಂಡತಿ ಕೂಡಿಕೊಂಡ ದಾನಮ್ಮ ತಾಯಿ ಇದ್ದಲ್ಲಿ ಬರ್ತಾರೆ. ಬಂದು ನಮಸ್ಕಾರ ಮಾಡಿ ಅವಾಗ ದಾನಮ್ಮ ತಾಯಿಗೆ ಕೇಳ್ತಾರೆ, ಯವಾ ದಾನಮ್ಮ ವರದಾನಿ, ಎಂಥ ಶಕ್ತಿಯವ ನಿಂದು. ಬಹುತೇಕ ಎಷ್ಟೋ ಡಾಕ್ಟರ್ಗಳ ಮುಗಿದ್ರ ಆ ರೋಗ ನಿವಾರಣೆ ಆಗಲಿಲ್ಲ, ಎಷ್ಟೋ ಪಂಡಿತರ ಬಳಿ ಹೋದ್ರೆ ಆ ರೋಗ ನಿವಾರಣೆ ಆಗಲಿಲ್ಲ. ಇನ್ನೇನು ನಾ ಸಾಯ್ತೀನಿ ಅನ್ನುವಂಗ ಅಷ್ಟೊಂದು ನನಗೆ ನೋವ, ಆ ತ್ರಾಸ ಕಾಡ್ತಿತ್ತು. ನೀ ಕೊಟ್ಟಿದ ಭಸ್ಮದಿಂದ ನನ್ನ ಮರುಜನ್ಮ ಆಯಿತು ತಾಯಿ. ನಂದೊಂದು ಸಣ್ಣ ಕಾಣಿಕೆ ನಿನಗೋಸ್ಕರವಾಗಿ ತಂದೀನಿ, ಅದನ್ನು ನೀನು ಸ್ವೀಕಾರ ಮಾಡುವಂದಾಗ ದಾನಮ್ಮ ತಾಯಿ ಎತ್ತಾಳೆ, ಏನು ತಂದಿಯಪ್ಪ ಅದರಲ್ಲಿ? ಏನೂ ಇಲ್ಲವಾ, ನಿನಗೋಸ್ಕರವಾಗಿ ವಜ್ರ ಧನ ಕನ ನಿನಗ ಕೊಡಬೇಕಂತ ತಗೊಂಡು ಬಂದೀನಿ, ನೀನು ತಗೋ ತಾಯಿ ಅಂದಾಗ ಅವಾಗ ದಾನಮ್ಮ ತಾಯಿ ಹೇಳ್ತಾಳೆ, ಈ ವಜ್ರ ಈ ಬಂಗಾರ ಇದು ದನ ಕನಕ ತಗೊಂಡು ನಾ ಏನು ಮಾಡಕ್ಯಪ್ಪ, ಇದ್ದ ದನ ಕನನೇ ನಾನೇ ಬಿಟ್ಟು ಬಂದಕ್ಕಿ, ಅದನ್ನು ತಗೊಂಡು ನಾ ಏನು ಮಾಡಲಿ ಅಂಥೇಳಿ ಅಂದಾಗ ತಾಯಿ ಮತ್ತು ನಿನಗೋಸ್ಕರವಾಗಿ ತಂದೆವು ನಾವು, ಇದು ಹೆಂಗೆ ಮಾಡೋದು ಅಂದಾಗ ಆ ತಾಯಿ ದಾನಮ್ಮ ತಾಯಿ ಹೇಳ್ತಾಳೆ, ಇದು ನನಗೆ ಬೇಕಾಗಿಲ್ಲ, ಇದು ನನಗೆ ಬೇಕಾಗಿಲ್ಲ. ಇದೇ ನೀವು ತಂದಿರ್ತಕ್ಕಂಥದ್ದು ಇದೇನು ದನ ಕನ ಬಂಗಾರ ಬೇಳೆ ಐತಲ್ಲ, ಇದನ್ನು ತಗೊಂಡ ಒಯ್ದು ನೀವು ಒಂದು ಇದೇ ಊರಲ್ಲಿ ಇದೇ ಗ್ರಾಮದಲ್ಲಿ ಒಂದು ಬಸವೇಶ್ವರ ಗುಡಿ ಕಟ್ಟಿಸ್ರಿ. ಬಸವೇಶ್ವರ ಗುಡಿ ಕಟ್ಟಿಸಿ ಅದರಲ್ಲಿ ಒಂದು ಆ ಶಿವನ ಲಿಂಗ ಸ್ಥಾಪನೆ ಮಾಡ್ರಿ. ಎಷ್ಟು ಮಾಡಿ ಸದಾವ ಕಾಲ ನೀವು ಆತನ ಧ್ಯಾನದಲ್ಲಿ, ಆ ಪರಮಾತ್ಮನ ಧ್ಯಾನದಲ್ಲಿ ನೀವು ಕಾಲ ಕಳೀರಿ, ನಿಮ್ಮ ಪರಮಾತ್ಮ ಒಳ್ಳೇದು ಮಾಡ್ತಾನಂಥೇಳಿ ಆ ಸತಿಪತಿಗೆ ಆ ತಾಯಿ ಏನು ಮಾಡ್ತಾಳೆ, ಆ ಲಿಂಗ ಕಟ್ಟಿ ಲಿಂಗ ದೀಕ್ಷೆ ಮಾಡಿ ನೀವು ಧರ್ಮವಂತರಾಗಿ ನಡೀರಿ ಅಂತಕ್ಕಂಥ ಮಾತನ್ನು ಆ ತಾಯಿ ಅವರಿಗೆ ಆಶೀರ್ವಾದ ಮಾಡುತ್ತಾಳೆ. ಅವರಿಗೆ ಆಶೀರ್ವಾದ ಮಾಡಿ ದಕ್ಷಿಣ ಭಾಗದಲ್ಲಿ ಜನ ಎಲ್ಲ ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ. ಹೀಗಾಗಿ ಆ ತಾಯಿ ಆ ದಕ್ಷಿಣ ಭಾಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರಿಗೆ ಕೊರಳಲ್ಲಿ ಲಿಂಗ ಕಟ್ಟಿ ಅವರಿಗೆ ಶಿವನ ಭಕ್ತರಾಗಿ ಮಾಡಿ ಆ ಶಿವತತ್ವದ ಬೋಧನೆಯನ್ನು ಮಾಡಿ ಆ ತಾಯಿ ಸಂಚಾರ ಮಾಡುತ್ತ ಎಲ್ಲಿಗೆ ಬರ್ತಾಳಂತ ಕೇಳಿದ್ರೆ ವಿಷ್ಣು ಕುಂಚಿಗೆ ಅಂತೇಳಿ ಎಲ್ಲಿಗೆ ಬರ್ತಾಳ್ರಿ? ವಿಷ್ಣು ಕುಂಚಿಗೆ ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಬರ್ತಾಳ. ಆ ವಿಷ್ಣು ಕುಂಚಿಗೆ ಅಂತ ಆ ಊರ ಹೆಸರು ಕುಂಚಿಗೆ. ಅಲ್ಲಿ ವಿಷ್ಣು ದೇವರ ಗುಡಿ ಇರೋ ಸಂಬಂಧ ಅದಕ್ಕೆ ವಿಷ್ಣು ಕುಂಚಿಗೆ ಅಂತ ಆ ಊರ ನಾಮಕರಣ ಮಾಡ್ಯಾರ. ವಿಷ್ಣು ಕುಂಚಿಗೆ ಆ ತಾಯಿ
ಸಂಚಾರ ಮಾಡುತ್ತಾ ಬಂದು ಪಾದ ಇಟ್ಟಾಳ. ಅಲ್ಲಿ ವಿಷ್ಣು ಕುಂಚಿಗೆ ಊರಲ್ಲಿ ಒಂದು ದೊಡ್ಡ ಗುಡಿ ವಿಷ್ಣು ದೇವರದು. ಅಲ್ಲಿ ವೈಷ್ಣವರಂತ ನಿಮಗೆಲ್ಲ ಗೊತ್ತದ. ವೈಷ್ಣವರು, ಬ್ರಾಹ್ಮಣರು, ಕ್ಷತ್ರಿಯರು, ಅಲ್ಲಿ ಬಹಳ ಜನ ಇದ್ರು. ಇವರೆಲ್ಲ ಆ ವಿಷ್ಣು ದೇವರ ಗುಡಿ ಕಡಿಸಿದ್ರು. ಆ ವಿಷ್ಣು ದೇವರ ಗುಡಿ ಎಷ್ಟು ಎತ್ತರ ಇತ್ತು ಅಂತ ಕೇಳಿದ್ರೆ ಸಾಧಾರಣ ಒಂದು 200 ಫೀಟ್ ಇತ್ತದು. 200 ಫೀಟ್ ಅಂತ ಒಂದು ದೊಡ್ಡ ಗುಡಿ ಕಡಿಸಿದ್ರು. ವಿಷ್ಣುನ ಮೂರ್ತಿ ಮಾಡಿಟ್ಟಿದ್ರು ಗುಡಿ ಒಳಗ. ಆ ವಿಷ್ಣುನ ಮೂರ್ತಿಗೆ ಹೋಗಿ ದರ್ಶನ ಮಾಡಿ ಬರಬೇಕಾದ್ರೆ ಮುಂದ 7 ದ್ವಾರ ಬಾಗಿಲ ಕಟ್ಟಿದ್ರು. ಎಷ್ಟ್ರಿ? 7 ದ್ವಾರ ಬಾಗಿಲ. 7 ದ್ವಾರ ಬಾಗಿಲು ಕಟ್ಟ್ಯಾರ. ಅದರ ಮ್ಯಾಲ ಆ ಗುಡಿ ಮುಂಭಾಗದಲ್ಲಿ ಬಾಕಲ ಮುಂದ ಒಂದು ಬೋರ್ಡ್ ಹಾಕ್ಸಿದ್ದ. ಆ ಊರ ಒಬ್ಬ ದೊಡ್ಡ ರಾಜ ಇದ್ದ. ಆ ವಿಷ್ಣು ಕುಂಚಿಗೆ ಒಳಗ ದೊಡ್ಡ ರಾಜ ಇದ್ದ. ಆ ರಾಜ ಆ ಗುಡಿ ಮುಂದ ಆ ದ್ವಾರ ಬಾಗಿಲ ಮುಂದ ಒಂದು ಬೋರ್ಡ್ ಹಾಕ್ಸಿದ್ದ. ಏನತ್ ಬೋರ್ಡ್ ಹಾಕ್ಸಿದ ಅಂದ್ರೆ ಇಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಅವರಷ್ಟೇ ಗುಡಿ ಒಳಗೆ ಪ್ರವೇಶ ಮಾಡಬೇಕು. ವೈಷ್ಣವರು ಅವರಷ್ಟೇ ಒಳಗೆ ಪ್ರವೇಶ ಮಾಡಬೇಕು. ಬೇರೆ ಜಾತಿಯ ಜನ, ಬೇರೆ ಧರ್ಮದ ಜನ, ಬೇರೆ ಮತದ ಜನ ಯಾರು ಕೂಡ ಇಲ್ಲಿ ಒಳಗ ಹೋಗಬಾರದು. ಅಕಸ್ಮಾತ್ ಯಾರಾದರೂ ಕೂಡ ಒಳಗ ಹೋದರೆ ಅವರ ಶಿರಾಚೇತನ ಮಾಡುತ್ತೇವಂತ ಅಲ್ಲಿ ಬೋರ್ಡ್ ಹಾಕ್ಸಿದ್ದ. ಆ ದ್ವಾರ ಬಾಗಿಲಕ್ಕ ಕಾವಲುಗಾರಿಟ್ಟಿದ್ದ. ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರೆಲ್ಲ ಬಂದ್ರೆ ಅಷ್ಟೇ ಒಳಗೆ ಪ್ರವೇಶ. ಉಳ್ದಾನವರು ಇವ್ರು ಬಿಟ್ಟು ಬ್ಯಾರೆದವರು ಒಳಗೆ ಹೋದ್ರೆ ಹಿಡಿದವರು ಶಿರಾಚೇತನ ಮಾಡ್ತಿದ್ರು. ಹೀಗಾಗಿ ಮುಂದೆ ಈ ತಾಯಿ ಆ ವಿಷ್ಣು ಕುಂಚಿಗೆ ಬಂದ ಊರೆಲ್ಲ ಸಂಚಾರ ಮಾಡ್ಕೊಂತ ಹೊಂಟಾಳೆ. ದೊಡ್ಡ ದೇವಸ್ಥಾನ. ಆಕಿನ ಕೆಲಸನೇ ಏನಿತ್ತು? ದಾನಮ್ಮನ ಕೆಲಸ. ಈಗ ನಮ್ಮ ಕೆಲಸ ಏನದ? ನಾವು ಹೊಲಕ್ಕೆ ಹೋಗೋದು, ಹೊಲದಾಗ ಕೆಲಸ ಮಾಡೋದು, ಮನೆಗೆ ಬರೋದು, ಮತ್ತು ಉಂಡು ಮನ್ಯಾಗ ಮಕ್ಕೋದು, ಮತ್ತು ಮುಂಜಾನೆ ಅದು ಹೊಲಕ್ಕೆ ಹೋಗೋದು. ನಮ್ಮ ಕೆಲಸ ಇದು. ಆದ್ರೆ ದಾನಮ್ಮ ತಾಯಿ ಕೆಲಸ ಏನಂದ್ರೆ ಧರ್ಮ ಜಾಗೃತಿ ಮಾಡೋದು, ಧರ್ಮ ಕಲ್ಯಾಣ ಮಾಡೋದು, ಶಿವತತ್ವದ ಆಚಾರ ವಿಚಾರವನ್ನು ಜನಕ್ಕೆ ಬೋಧನೆ ಮಾಡೋದು, ಜನರನ್ನು ಉದ್ಧಾರ ಮಾಡೋದು. ಹೀಗೆ ಆ ತಾಯಿಯ ಒಂದು ಕರ್ತವ್ಯ ಆಗಿಬಿಟ್ಟಿತ್ತದ ಆಕೆಗೆ. ಆ ತಾಯಿ ಆ ಊರಲ್ಲಿ ಸಂಚಾರ ಮಾಡುತ್ತಾ ಬಂದು ಆ ವಿಷ್ಣು ದೇವರ ಗುಡಿ ದ್ವಾರ ಬಾಗಿಲಿಗೆ ಬಂದು ನಿತ್ತಳು. ತನ್ನ ಪತಿಯೊಡನೆ ಬಂದು ನಿತ್ತಾಗ ಅವ್ರ ಬಾಗಿಲಿಗಿದ್ದವ್ರು ಕೇಳ್ತಾರ, ನೀವು ಯಾವ ಜಾತಿಯವರು? ದೇವ್ರುಗಳ ಜಾತಿ ಅದಾವೇನ್ರಿ? ಇಲ್ಲ. ಅವಾಗ ಆ ದಾನಮ್ಮ ತಾಯಿ ಹೇಳ್ತಾಳ, ನಾವು ಯಾವ ಜಾತಿಯವ್ರು ಯಾಕಿರ್ಲಕ್ಕ, ಮೊದಲು ನೀವು ಸರಿ ನಾವು ಒಳಗೆ ಹೋಗ್ತೀವಿ ಅಂದಾಗ ಹಂಗೆ ಬಿಡ್ಲಾಕ್ ಬರಂಗಿಲ್ಲ. ನಮ್ಮ ರಾಜ್ಯನ ಆಜ್ಞೆ ಅದ. ಇಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಇವರಷ್ಟ ಒಳಗೆ ಹೋಗ್ಬೇಕು. ಇವರು ಬಿಟ್ಟು ಬ್ಯಾರೆದವ್ರು ಹೋಗಾಕ ಬರೋದಿಲ್ಲ. ಅಕಸ್ಮಾತ್ ನೀವು ಯಾರಾದರೂ ಕೂಡ ಒತ್ತಾಯ ಮಾಡಿ ಒಳಗೆ ಹೋದರೆ ನಮ್ಮ ರಾಜನ ಕೈಯಾಗ ನಿಮ್ಮ ಶಿರಚೇತನ ಆತದ ನೋಡಂದ. ಅವಾಗ ದಾನಮ್ಮ ತಾಳ, ನಿಮ್ಮ ರಾಜ ನಮಗೆ ಶಿರ ಚೇತನ ಮಾಡಿದ್ರೆ ಮಾಡ್ಲಕ್ಕ ಮೊದಲು ದಾರಿ ಬಿಡು, ನಾ ಒಳಗೆ ಹೋಗ್ತೇನೆ ಅಂತೇಳಿ ತನ್ನ ಗಂಡ ಸೋಮನಾಥನೊಡನೆ ಆ ದಾನಮ್ಮ ತಾಯಿ ಬಾಗಲದೊಳಗ ಬಾಗಲ 7 ಬಾಗಲ ದಾಟಿ ಹೋಗಿ ವಿಷ್ಣು ದೇವರ ಒಳಗ ಕೂತಿದ್ದ. ಈ ತಾಯಿ ಹೋಗೋದು ಕಂಡ ಆ ಮೂರ್ತಿ, ವಿಷ್ಣು ದೇವರ ಮೂರ್ತಿ ಅದರದು ಕಲ್ಲಿನ ಮೂರ್ತಿ ಮಾಡಿಸ್ಯಾರ. ದಾನಮ್ಮ ಒಳಗ ವಿಷ್ಣುನ ಬಲ್ಲಿ ಭೇಟಿ ಆಗ್ಬೇಕಂತ ಹೋಗ್ಯಾಳ. ಸಾಕ್ಷಾತ್ ಅವ ಕಲ್ಲಿನೊಳಗಿರ್ತಕ್ಕಂಥ ವಿಷ್ಣುನೇ ಎದ್ದ ನೆತ್ತು ದಾನಮ್ಮ ಸೋಮನಾಥನ ಪಾದಿಗೆ ಬಿದ್ದನಂತ. ಇದೆಂತ ವಿಚಿತ್ರ ಅಲ್ರಿ? ಕಲ್ಲಿನ ಮೂರ್ತಿ ಮಾಡಿ ಇಟ್ಟಾರ ಒಳಗ ವಿಷ್ಣುನ ಮೂರ್ತಿ.
ದಾನಮ್ಮ ತಾಯಿ ಸೋಮನಾಥ್ ಒಳಗೆ ಹೋದ ಕೂಡಲೇ ಅವನಿಗೆ ಇವರು ದರ್ಶನ ಮಾಡಿ ಬರ್ಬೇಕಂತ ಇವ್ರು ಹೋಗ್ಯಾರ. ಅವನೇ ಎದ್ದು ಇವ್ರ ಕಾಲಿಗೆ ಬಿದ್ದ. ಇದೆಂತ ಪವಾಡ್ರಿ. ಪಾದಕ್ಕೆ ಬಿದ್ದಾಗ ದಾನಮ್ಮ ತಾಯಿ ಆ ವಿಷ್ಣುನ ಶಿರದ ಮ್ಯಾಲ ಹಿಂಗ ಹಸ್ತ ಇಡ್ತಾಳೆ. ಇಂಥ ಶಿರದ ಮ್ಯಾಲ ಹಸ್ತ ಇಟ್ಟಾಗ ಆ ಶಿರದೊಳಗಿಂದ ವಿಷ್ಣುನ ಶಿರದೊಳಗಿಂದು ಸಾಕ್ಷಾತ್ ಲಿಂಗ ಉದ್ಭವಿಸಿ ಬರುತ್ತದೆ. ಸಾಕ್ಷಾತ್ ಲಿಂಗ ಉದ್ಭವಿಸಿ ಬರುತ್ತದೆ. ಅವ ಗುಡಿ ಪೂಜೆ ಮಾಡೋ ಪೂಜಾರ್ಯಾನಿದ್ದಲ್ಲ, ಗುಡಿ ಪೂಜೆ ಮಾಡೋ ಪೂಜಾರ್ಯಾನಿದ್ದಲ್ಲ, ಅವ ಪೂಜಾರಿ ಅತ್ತಾನ. ಯಾರೋ ಮಾಟ ಮಂತ್ರ ಮಾಡೋರು ಬಂದು ನಮ್ಮ ಗುಡ್ಯಾಗ ಇದು ಏನೋ ದಂಗಲ್ ಹಿಡಿಸ್ತಾರಂತೇಳಿ ತಿಳ್ಕೊಂಡು ಪೂಜಾ ಮಾಡೋದು ಅಲ್ಲೇ ಬಿಟ್ಟವ ಪೂಜಾರಿ. ಬಿಟ್ಟ ಆ ಕುಂಚಿಗೆ ರಾಜ ಇದ್ದಲ್ಲ ಅವನು ಬಲ್ಲಿ ಓಡಿ ಹೋಗಿ ಹೇಳಕ್ಕ ರಾಜ ಹೋದಿರ್ತಾಳ. ಓ ರಾಜರೇ, ಯಾಕಪ್ಪ ಏನಾಗಿದೋ ಪೂಜಾರಿ? ಏನಾಗಿಲ್ರಿಪ್ಪ, ನಮ್ಮ ಗುಡಿಗೆ ಯಾರೋ ತಿರುಕರು ಬಂದಾರ, ಅವ್ರೇನೋ ಮಾಟ ಮಂತ್ರದಿಂದ ನಮ್ಮ ದೇವ್ರ ಗುಡಿಯಾಗ ಏನೇನೋ ಮಾಡಾಕತ್ತಾರ, ನೀವು ಬರ್ರಿ ಅಂತೇಳಿ ಒದರ್ದಾಗ ಅವಾಗ ರಾಜ ಅತ್ತಾನ. ಅಲ್ಲೋ ಅಂಥದ್ದು ಏನು ಮಾಡ್ಯಾರ ಹೇಳಂದ. ಏನಿಲ್ಲ, ನಮ್ಮ ವಿಷ್ಣು ದೇವ್ರ ಎಲ್ಲರೂ ಹೋಗಿ ಅವನಿಗೆ ನಾವು ಕಾಲಿಗೆ ಬಿದ್ರ ಅದೇ ಅವನಿಗೆ ಎಬ್ಬಿಸ್ಕೊಂಡು ಅವ್ರ ಕಾಲಿಗೆ ಬೀಳಿಸ್ಕೊಳಕತ್ತಾರ. ಅವನಿಗೆ ಎಬ್ಬಿಸ್ಕೊಂಡು ತಮ್ಮ ಕಾಲಿಗೆ ಬೀಳಿಸ್ಕೊಳಕತ್ತಾರ. ಅವ್ರೇನೋ ಮಾಟ ಮಂತ್ರ